ನಾನು ನಿನ್ನೆಯಿಂದ ನೋಡ್ತಾ ಇದ್ದೀನಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚರ್ಚೆ ಆಗ್ತಾಯಿದೆ. ತಾಯಿಯಾದವರು ಹೆಣ್ಣು ಮಗುನ ಹೋಗಿದ್ದ ಕಡೆಯಲ್ಲೆಲ್ಲ ಕರ್ಕೊಂಡು ಹೋಗ್ತಾರೆ, ಹ್ಯಾಂಡ್ ಬ್ಯಾಗ್ ಥರ ಉಪಯೋಗಿಸ್ಕೊತಾ ಇದ್ದಾರೆ, ಹಾಗೆ ಹೀಗೆ ಅಂತ. ನಾನಲ್ಲಿ ಒಂದು ಮುಖ್ಯವಾದ ವಿಷಯನ ಪ್ರಸ್ತಾಪ ಮಾಡೋಕ್ಕೆ ಇಷ್ಟಪಡ್ತೀನಿ. ತಾಯಿನೇ ತಾನೇ ಕರ್ಕೊಂಡೋಗ್ಬೇಕು. ಮಗು ಹೆಣ್ಣಾಗಲಿ ಗಂಡಾಗಲಿ ತಾಯಿ ಜೊತೆ ಕಂಫರ್ಟಬಲ್ ಆಗಿರ್ತಾರೆ. ಮತ್ತು ಎಲ್ಲರೂ ಬುದ್ಧಿವಂತರು. ಅವ್ರ ವಿದ್ಯಾಭ್ಯಾಸಕ್ಕೆ ಮತ್ತೊಂದಕ್ಕೆ ಇನ್ನೊಂದಕ್ಕೆ ತೊಂದರೆ ಆಗದ ರೀತಿಯೇ ಕರ್ಕೊಂಡು ಹೋಗ್ತಾರೆ. ಈ ಹೇಳುವವರ ಮನಸ್ಥಿತಿ ಹೇಗಿರುತ್ತೆ ಅಂತ ಅವರೇನೆ ಕನ್ನಡಿ ಮುಂದೆ ನಿಂತ್ಕೊಂಡು ನೋಡಿಕೊಳ್ಳಿ, ಕೇಳಿಕೊಳ್ಳಿ. ಅವರ ಮನಸ್ಥಿತಿ ಆಗಿದೆ. ಎಷ್ಟು ಜನ ವರ್ಕಿಂಗ್ ಪ್ರೊಫೆಷನಲ್ಸ್ ಇದ್ದಾರೆ, ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ಇನಿಷಿಯಲ್ ಸ್ಟೇಜಲ್ಲಿ IAS ಆಫೀಸರು ಅಷ್ಟೇ ಆಫೀಸ್ಗೆ ಕರ್ಕೊಂಡೋಗಿದ್ದಾರೆ ಮಗುನ, ಒಂದು ಲೇಡಿ ಅಲ್ಲೇ ಹಾಲು ಸಹಿತ ಕುಡಿಸಿದ್ದಾರೆ. ಇದೆಲ್ಲ ಬಂದಿದೆ ಅಲ್ವೇ? ತಾಯಿಯಾದವರು ತನ್ನ ಮಗುನ ತಾನೇ ಕರ್ಕೊಂಡು ಹೋಗ್ತಾ ಇದ್ದಾರೆ ಎಲ್ಲ ಕಡೆಗೂ ಜೊತೆಲೇ. ನಿಮಗೆ ಹೇಳೋದಕ್ಕೆ ಬೇರೆ ವಿಷಯನೇ ಸಿಕ್ಕಲಿಲ್ವಾ? ಈಗ ನೀವು ನಿಮ್ಮ ಮಕ್ಕಳುಗಳ್ನೆಲ್ಲ ಕರ್ಕೊಂಡು ಹೋಗಿಲ್ವಾ? ಎಲ್ಲೂ ಕರ್ಕೊಂಡೇ ಹೋಗಿಲ್ಲ, ಮನೇಲೇ ಇಟ್ಬಿಟ್ಟಿರ್ತೀರ. ಹೋಗಿದ್ದ ಜಾಗದಲ್ಲಿ ಕರ್ಕೊಂಡು ಹೋಗ್ತಾರೆ, ಎಲ್ಲೆಲ್ಲಿ ಕಂಫರ್ಟಬಲ್ ಆಗಿ ಇರ್ತದೆ ಅಲ್ಲಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ನಾನು ಅಷ್ಟೇ ನನ್ನ ಮಗಳನ್ನ ಎಷ್ಟೋ ದೇಶಕ್ಕೆ ಕರ್ಕೊಂಡು ಹೋಗಿದ್ದೀನಿ, ಎಲ್ಲೆಲ್ಲೋ ಕರ್ಕೊಂಡು ಹೋಗಿದ್ದೀನಿ ಅಲ್ವೇ? ಸೊ ಭಾಳಷ್ಟು ದೇಶ ಸುತ್ತಿಸಿದ್ದೀನಿ, ವಿದೇಶನೂ ಸುತ್ತಿಸಿದ್ದೀನಿ ಅಲ್ವೇ? ಹೇಳಿ, ನಮ್ಮ ಮಕ್ಕಳನ್ನ ನಾವು ಕರ್ಕೊಂಡು ಹೋಗೋದ್ರಲ್ಲಿ ತಪ್ಪೇನ್ರಿ ಇದೆ? ಇದು ನಿಮ್ಮ ಮನಸ್ಥಿತಿ ಹೇಗಿದೆ ಅನ್ನೋದು. ಅಂದರೆ ನೀವು ಭಾಳ ದೊಡ್ಡ ಫಿಲಾಸಫರು ಅಲ್ವೇ? ಭಾಳ ತಿಳಿದವರು. ಇದೆಲ್ಲ ಕೇಳೋದಕ್ಕೆ ಬೇಜಾರಾಗುತ್ತೆ. ತಾಯಿ ತಾನೇ ರೀ ಕರ್ಕೊಂಡೋಗಿರೋದು ಅವ್ರ ಮಗಳನ್ನ ಅಲ್ವೇ?